ಗ್ರೌಂಡ್ ಅಲ್ಲಿ ಕೋಳಿ ಅಂಕ ನಡೀತಾ ಇರುತ್ತೆ, ಅಲ್ಲಿ ಶಾಸಕರಿರ್ತಾರೆ, ದೊಡ್ಡ ಮಟ್ಟದ ಗಲಾಟೆ ನಡೆಯುತ್ತೆ. ಏನ್ ಸರ್ ಇವತ್ತಿನ ಕತೆ ಏನು, ಎಲ್ಲಿ ನಡೆದಿದ್ದು, ಇದು ಏನಾಗಿತ್ತು ಸರ್ ಇದು? ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಕೇಪು ಎನ್ನುವಂತ ಪ್ರದೇಶ. ಅಲ್ಲಿ ಒಂದು 800 ವರ್ಷಗಳ ಇತಿಹಾಸ ಹೊಂದಿರುವಂತಹ ಉಳ್ಳಾಲ್ತಿ ದೇವಸ್ಥಾನ ಇದೆ. ಈ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಕಜಂಬು ಉತ್ಸವ ಅಂತ ನಡೀತಾ ಇದೆ. ಆ ಕಜಂಬು ಉತ್ಸವದ ಮರುದಿನ ಅಲ್ಲಿ ಸಾಂಪ್ರದಾಯಿಕವಾಗಿ ಕೋಳಿ ಅಂಕ ನಡೆಯುವಂತದ್ದು. ಆದ್ರಿಂದಾಗಿ ನಿನ್ನೆ ಕಜಂಬು ಉತ್ಸವ ಇತ್ತು, ಇವತ್ತು ಅಲ್ಲಿ ಕೋಳಿ ಅಂಕ ನಡೆಯುವಂತದ್ದು. 100 ಮಂದಿ ತಾವು ಕೋಳಿಗಳನ್ನು ಇಟ್ಕೊಂಡು ಬಂದಿದ್ರು, ಅಲ್ಲಿ ಕೋಳಿ ಅಂಕಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ವಿಟ್ಲ ಪೊಲೀಸರು ಸ್ಥಳಕ್ಕೆ ಬಂದು ಕೋಳಿ ಅಂಕವನ್ನ ನಿಲ್ಲಿಸಿದ್ರು. ಇದು ಮಾಹಿತಿ ಸ್ಥಳೀಯ ಶಾಸಕರು ಪುತ್ತೂರಿನ ಅಶೋಕ್ ಕುಮಾರ್ ರೈ ಅವರಿಗೆ ತಿಳಿದು ಅವರು ಸ್ಥಳಕ್ಕೆ ಬಂದು ಪೊಲೀಸರನ್ನು ತರಾಟೆ ತಗೊಂಡ್ರು. ಇದು ಸಾಂಪ್ರದಾಯಿಕ ನಡೆಯುವಂತ ಕೋಳಿ ಅಂಕ, ನೀವು ಕೋಳಿ ಅಂಕವನ್ನು ನಿಲ್ಲಿಸುವ ಹಾಗಿಲ್ಲ ಅಂತ ಹೇಳಿ ಅವರು ಪೊಲೀಸರನ್ನು ಬದಿಗೆ ಸರಿಸಿ ಕೋಳಿ ಅಂಕದಲ್ಲಿ ಸೇರಿದವರಿಗೆ ಹೇಳಿ, ನೀವು ಸಂಜೆ 6 ಗಂಟೆವರೆಗೆ ಕೋಳಿ ಅಂಕ ಮಾಡಿ, ನಾನು ಇದ್ದೇನೆ, ಯಾರು ಏನು ಮಾಡ್ತೇನೆ ಅಂತ ನೋಡುವ ಅಂತ ಹೇಳಿದ್ರು. କିନ୍ତୁ ಅವರಿಗೆ ಒಂದು ಚಾರ್ ಹಾಕಿ ಅವರನ್ನು ಕೂರಿಸಲಾಯಿತು. ಅವರು ಕೂತಿದ್ರು, ಕೋಳಿ ಅಂಕ ನಡೀತು. ಒಂದು 10 ಜೊತೆ ಕೋಳಿಗಳು ಕಾದಾಟ ಮಾಡಿದವು. 100 ಜನರು ಬಾಜಿ ಕಟ್ಟಿದ್ರು, ಗೆದ್ರು, ಸೋತ್ರು, ಎಲ್ಲವೂ ಆಯ್ತು. ಈ ಸಂದರ್ಭದಲ್ಲಿ ಅಶೋಕ್ ರೈ ಅವರು ಸಾರ್ವಜನಿಕರಿಗೆ ಅಂದ್ರೆ ಕೋಳಿ ಅಂಕಕ್ಕೆ ಬಂದವರಿಗೆ ಧೈರ್ಯ ತುಂಬಿದಂತದ್ದು ಎಲ್ಲವೂ ಯಾರದ್ದೋ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಯ್ತು. ಅದು ವೈರಲ್ ಆದಾಗ ಎಲ್ಲರೂ ಅಶೋಕ್ ಕುಮಾರ್ ರೈ ಅವರಿಗೆ ಜೈ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಒಬ್ಬರು ಶಾಸಕರಾಗಿ ಒಂದು ಸಾಂಪ್ರದಾಯಿಕವಾಗಿ ನಡೆಯುವಂತಹ ಕೋಳಿ ಅಂಕಕ್ಕೆ ಬಹಿರಂಗ ಬೆಂಬಲ ಸೂಚಿಸಿದ್ರು ಎನ್ನುವ ಕಾರಣಕ್ಕಾಗಿ ಅವರಿಗೆ ಎಲ್ಲರೂ ಬಹುಪರ ಕೇಳಿದ್ರು. ಯಾವಾಗ ಈ ವಿಡಿಯೋ ವೈರಲ್ ಆಯ್ತಾ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯ್ತೋ, ತಕ್ಷಣ ಅದು ಜಿಲ್ಲಾ ಎಸ್ಪಿ ಅರುಣ್ ಅವರ ಗಮನಕ್ಕೆ ಬಂತು. ಅವರು ತನ್ನ ಅಧೀನ ಅಧಿಕಾರಿಗಳಿಗೆ ತಕ್ಷಣ ಹೇಳಿದ್ರು, ಇಮಿಡಿಯೇಟ್ ಆಗಿ ರೈಡ್ ಮಾಡಿ ಎಲ್ಲರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ. ಪೊಲೀಸರು ಏನು ಮಾಡಿದ್ರು, ಬಂಟ್ವಾಳದ ಪೊಲೀಸರು, ಪುತ್ತೂರಿನ ಪೊಲೀಸರು 2 ಪೊಲೀಸ್ ವ್ಯಾನ್ ಇಟ್ಕೊಂಡು ಹೋದ್ರು. ಎಲ್ಲರನ್ನು ಕೈಗೆ ಸಿಕ್ಕಿದವರನ್ನು ಹಿಡಿದು ವ್ಯಾನಿಗೆ ತುಂಬಿಸಿದ್ರು. ಒಟ್ಟಿಗೆ 23 ಮಂದಿ ಪೊಲೀಸರ ಕೈಗೆ ಸಿಕ್ಕಿದ್ರು. ಒಂದು 10-15 ಕೋಳಿಗಳು ಸಿಕ್ಕಿದವು. ಕೋಳಿಯ ಕಾಲಿಗೆ ಕಟ್ಟುವಂತ ಕತ್ತಿ ಏನಿದೆ, ಬಾಲ್ ಅಂತ ಹೇಳ್ತೇವೆ, ಅದನ್ನು ವೆರಿ ಶಾರ್ಪ್ ಇರ್ತದೆ, ಅದು ಸಿಕ್ಕಿತ್ತು. ಎಲ್ಲ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿದ್ದಾರೆ. ಅವರ ಮೇಲೆ ಈಗ ಪೆಟ್ಟಿ ಕೇಸ್ ಹಾಕ್ತಾರೆ. ಹಿಡಿದಂತ ಕೋಳಿಗಳನ್ನು ನಾಳೆ ನ್ಯಾಯಾಲಯದ ಅನುಮತಿ ಪಡೆದು ಅಲ್ಲಿ ಆಕ್ಷನ್ ಮಾಡಲಾಗುತ್ತದೆ. ಆಕ್ಷನ್ ಅಲ್ಲಿ ಬಂದ ಹಣವನ್ನ ಸರ್ಕಾರದ ಖಜಾನೆಗೆ ತುಂಬಲಾಗುತ್ತದೆ. ಯಾರೆಲ್ಲ ಮೇಲೆ ಕೇಸ್ ಆಯ್ತೋ ಅವರನ್ನ ಪಡ್ಕೊಳ್ತಾರೆ ಹೆಸರುಗಳು, ಅವ್ರು ಯಾರು, ಇವ್ರು ಯಾರು, ಏನು ಅಂತ ಹೇಳಿ. ಆ ರೀತಿಯಾಗಿ ಮತ್ತಷ್ಟು ಒಂದು 50 ಮಂದಿಯನ್ನು ಸೇರಿಸ್ತಾರೆ. ಯಾಕಂತ ಹೇಳಿದ್ರೆ FIR ಮಾಡುವಾಗ 23 ಮಂದಿ ಹೆಸರಲ್ಲಿ FIR ಮಾಡ್ತಾರೆ ಮತ್ತು ಇತರರಂತೂ ಸೇರಿಸಿಕೊಂಡಿರ್ತಾರೆ. ಆ ಇತರರ ಲಿಸ್ಟ್ ಅಲ್ಲಿ ಇನ್ನೊಂದು 50 ಮಂದಿಯನ್ನು ಪೊಲೀಸರು ಸೇರಿಸಿಕೊಂಡು ಹೋಗ್ತಾರೆ. 10 ಗಂಟೆಗೆ ಇದು ಶುರುವಾಗುತ್ತೆ ಸರ್. ಯಾರು ವಿಡಿಯೋ ಮಾಡಿ ವೈರಲ್ ಮಾಡ್ತಾರೆ ಇದು ಸಾಧಾರಣ ಮಧ್ಯಾಹ್ನದ ಹೊತ್ತು ಒಂದು 11 ಗಂಟೆ ಹೊತ್ತಿಗೆ ಶುರುವಾಗಿ ಸ್ವಲ್ಪ ಹೊತ್ತಿಗೆ ಪೊಲೀಸರು ಬಂದ್ರಲ್ಲ, ಪೊಲೀಸರು ಬಂದಾಗ ಕೋಳಿ ಅಂಕ ನಿಂತಿತ್ತು. ಪೊಲೀಸರು ವಾರ್ನ್ ಮಾಡಿದ್ರು, ನೀವು ಕೋಳಿ ಅಂಕ ಮಾಡುವಾಗಿಲ್ಲ ಅಂತ ಹೇಳಿ. ಆಗ ಯಾರೋ ಸ್ಥಳೀಯ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಹೀಗೆ ಪೊಲೀಸರು ಬಂದು ಕೋಳಿ ಅಂಕ ನಿಲ್ಲಿಸಿದ್ದಾರೆ ಅಂತ ಹೇಳಿ. ಸಾಂಪ್ರದಾಯಿಕವಾಗಿ ನಡೆಯುವಂತಹ ಕೋಳಿ ಅಂಕ, ಅದಕ್ಕೆ ಯಾಕೆ ನಿಲ್ಲಿಸಿದ್ದಾರೆ, ನಾನು ಬರ್ತೇನೆ ಅಂತ ಹೇಳಿ ಅಶೋಕ್ ಕುಮಾರ್ ರೈ ಅವರು ಬಂದ್ರು. ಬಂದಾಗ ಅಶೋಕ್ ಕುಮಾರ್ ರೈ ಒಟ್ಟಿಗೆ ಒಂದು 4 ಮಂದಿ ಇದ್ರು. ಅವರನ್ನು ಈ ಕೋಳಿ ಅಂಕ ಪ್ರಿಯರು ಅವರೆಲ್ಲರೂ ಸೇರಿಕೊಂಡು ಅಂಕಣದ ಕಲಕ್ಕೆ ಕರ್ಕೊಂಡು ಹೋದ್ರು. ಆಗ ಅಲ್ಲಿ ಪೊಲೀಸರು ಇದ್ರು. ಪೊಲೀಸರ ಜೊತೆ ಅವರು ಮಾತಾಡಿದ್ರು, ನೀವು ಸಾಂಪ್ರದಾಯಿಕ ನಡೆಯುವ ಕೋಳಿ ಅಂಕ ಇದು, ಇದಕ್ಕೆ ನಿಲ್ಲಿಸಬಾರದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆ ಶಾಸಕರು ಮತ್ತು ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಮಾತುಕತೆ ಆಯ್ತು. ಅದು ಶಾಸಕರು ಅಷ್ಟು ಮಾತನಾಡುವ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಾರೆ. ಆಗ ಸಾರ್ವಜನಿಕರು ಏನಾಗ್ತದೆ, ಶಾಸಕರು ಒಂದು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಕ್ರಿಯೇಟ್ ಆಗ್ತದೆ. ಆದ್ರಿಂದಾಗಿ ಇಂತಹ ಕೆಲವೊಂದು ಘಟನೆಗಳಿಂದ ಶಾಸಕರ ಜನಪ್ರಿಯತೆಯೂ ಹೆಚ್ಚಾಗಿದೆ ಅಲ್ಲಿ. ಆ ವಿಡಿಯೋ ಸಾರ್ವಜನಿಕರಿಗೆ ಹೇಳುವಂತದ್ದು, ನೀವು ಭಯಪಡಬೇಡಿ, ನಾನು ಇದ್ದೇನೆ ಅಂತ ಹೇಳಿ ಅವರು ಹೇಳ್ತಾರೆ. ಆದ್ರಿಂದ ಕೋಳಿ ಕಟ್ಟ ಮುಂದುವರಿತದೆ. ಪೊಲೀಸರು ಶಾಸಕರಿದ್ದಾರೆ ಅಂತ ಹೇಳುವ ಕಾರಣಕ್ಕಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ಲಿಲ್ಲ. ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದಾಗ SP ಅವರ ಗಮನಕ್ಕೆ ಬಂತು. ಅವರು ಇಮಿಡಿಯೇಟ್ ಆಗಿ ತನ್ನ ಇತರ ಅಧೀನ ಅಧಿಕಾರಿಗಳು, ಯಾಕಂದ್ರೆ ಅಲ್ಲಿ ಪೊಲೀಸ್ ಫೋರ್ಸ್ ಕಡಿಮೆ ಇರ್ತದಲ್ಲ, ಇಲ್ಲಿ ಜನ ಜಾಸ್ತಿ ಸೇರಿದೆ, ಕಡಿಮೆ ಅಂದ್ರೆ ಒಂದು 400-500 ಮಂದಿ ಸೇರಿದ್ದಾರೆ. ಅದಕ್ಕೆ ಬೇಕಾಗಿ ಅವರು ಬೇರೆ ಬೇರೆ ಠಾಣೆಯ ಪೊಲೀಸರನ್ನು ಒಟ್ಟುಗೂಡಿಸಿಕೊಂಡು 2 ಬಸ್ ಪೊಲೀಸರು ದಾಳಿ ಮಾಡಿದ್ರು. ದಾಳಿ ಮಾಡಿದಾಗ ಯಾರೆಲ್ಲ ಕೈಗೆ ಸಿಕ್ಕಿದ್ರು ಅವರನ್ನು ಹಿಡಿದು ವ್ಯಾನಿಗೆ ತುಂಬಿಸಿಕೊಂಡ್ರು. ಒಂದು 23 ಮಂದಿ ಸಿಕ್ಕಾಕೊಂಡಿದ್ದಾರೆ.
ಈಗ ಅಷ್ಟು ಮಂದಿ ಮೇಲೆ ಕೇಸ್ ಆಗುತ್ತೆ. ಕೋಳಿ ಅಂಕ ಅಂದ್ರೆ ಈಗ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿದ್ದೇನೆ ಸರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಥವಾ ನಡೀತಾ ಇದೆನಾ? ಬೆಟ್ಟಿಂಗ್ ಹೇಗ್ ನಡೀತೆ ಸರ್ ಇದರಲ್ಲಿ? ಕೋಳಿ ಅಂಕ ಅದು ಒಂದು ಜಾನಪದವಾಗಿ ಬೆಳೆದು ಬಂದಂತಹ ಒಂದು ಕ್ರೀಡೆ. ಅದು ಸಾಮಾನ್ಯವಾಗಿ ಒಂದು ಊರಲ್ಲಿ ನಡೀತದೆ. ಆ ಊರಿನ ಜನರು ತಾವು ಸಾಕಿದಂತ ಊರ ಕೋಳಿಗಳನ್ನ ತಂದು ಅಲ್ಲಿ ಅಂಕಕ್ಕೆ ಬಿಡುವಂತದ್ದು, ಅಲ್ಲಿ ಕಟ್ಟುವಂತದ್ದು, ಅದಕ್ಕೆ ಬಾಜಿ ಕಟ್ಟುವಂತ ಪದ್ಧತಿಯೂ ಇದೆ. ಅದು ಸಾಂಪ್ರದಾಯಿಕವೂ ಹೌದು ಒಂದು ಲೆಕ್ಕದಲ್ಲಿ. ಯಾಕಂತ ಹೇಳಿದ್ರೆ ಜಾತ್ರೆ ನೇಮ ಈ ಸಂದರ್ಭದಲ್ಲೆಲ್ಲ ಕೋಳಿ ಅಂಕ ಮಾಡಲೇಬೇಕು ಅನ್ನೋದು. ಯಾಕಂದ್ರೆ ರಕ್ತ ಬಿಂದು ನೆಲಕ್ಕೆ ಬೀಳಬೇಕು ಎನ್ನುವಂತಹ ಒಂದು ನಂಬಿಕೆ ಇದೆ. ಇಲ್ಲದ ಅದು ಊರಿಗೆ ಒಳ್ಳೇದಲ್ಲ, ರಕ್ತ ಬಿಂದು ಬೀಳದಿದ್ರೆ ಊರಿಗೆ ಒಳ್ಳೇದಲ್ಲ ಎನ್ನುವಂತ ನಂಬಿಕೆಯೂ ಇದೆ. ಅದಕ್ಕಾಗಿ ಕೋಳಿ ಅಂಕ ಅಂತ ಮಾಡ್ತಾ ಇದ್ರು. ಅದು ತದನಂತರ ಏನಾಗಿತ್ತು, ಸಾಂಪ್ರದಾಯಿಕವಾಗಿ ಕೋಳಿ ಮಾಡ್ತಿರೋ ಕೋಳಿ ಅಂಕ ಮತ್ತೆ ಅದು ಒಂದು ಮಟ್ಟದ ಜೂಜಾಟವಾಗಿ ದಂಧೆಯಾಗಿ ಪರಿವರ್ತನೆ. ಎಲ್ಲಿವರೆಗೆ ಆಗಿದೆ ಅಂತ ಹೇಳಿದರೆ, ಒಂದು ಜೊತೆ ಕೋಳಿಯನ್ನು ಕಟ್ಟಬೇಕಾದ್ರೆ ಅದನ್ನು ಅರೇಂಜ್ ಮಾಡುವ ಒಬ್ಬ ವ್ಯಕ್ತಿ ಇರ್ತಾನೆ, ಅದನ್ನೆಲ್ಲ ಮ್ಯಾನೇಜ್ ಮಾಡುವವನು. ಅವನಿಗೆ ಒಂದು ಜೊತೆಗೆ 100 ರೂಪಾಯಿ ಇಲ್ಲದ್ರೆ 200 ರೂಪಾಯಿ ಕೊಡ್ಬೇಕು. ಅವನು ಆ ಜಾಗಕ್ಕೆ ಲೈಟಿಂಗು, ಟೇಬಲ್, ಚೇರು, ನೀರು ಎಲ್ಲವನ್ನು ಅವನು ವ್ಯವಸ್ಥೆ ಮಾಡಬೇಕು ಮತ್ತು ಪೊಲೀಸರನ್ನು ಮ್ಯಾನೇಜ್ ಮಾಡಬೇಕು. ಎಷ್ಟು ಹೊತ್ತು ಕಾದಾಡ್ತಾವ್ ಸರ್ ಕೋಳಿಗಳಿವು? ಕೋಳಿಗಳು ಮೊದಲು ಹೇಗೆಂತ ಇತ್ತು ಅಂತ ಹೇಳಿದ್ರೆ, 2 ಕೋಳಿಗಳು ಸರಿಸಮ ಇದ್ದ ಕೋಳಿಗಳಾದ್ರೆ ಸುಮಾರು ಒಂದು ಅರ್ಧ ಗಂಟೆ ಕಾದಾಡಿದಂತ ನಿದರ್ಶನಗಳು ಇವೆ, 10 ನಿಮಿಷ ಕಾದಾಡಿದ ನಿದರ್ಶನಗಳು ಇವೆ, 5 ನಿಮಿಷ ಕಾದಾಡಿದ ನಿದರ್ಶನಗಳು ಇವೆ. ಅಂದ್ರೆ ಈಗ ಏನಂತ ಹೇಳಿದ್ರೆ, ಒಮ್ಮೆ ಬಿಟ್ಟ ಕೋಳಿಗಳನ್ನು ವಾಪಸ್ ತೆಗಿಲಿಕ್ಕಿಲ್ಲ. ಅವರು ಅದು ಹೊಡೆದಾಡಿಕೊಂಡು ಸಾಯ್ಬೇಕು. ಒಂದು ಕೋಳಿ ಸಾಯ್ಬೇಕು, ಒಂದು ಕೋಳಿ ನಿಂತುಕೊಳ್ಬೇಕು. ಅಂದ್ರೆ ಒಂದು 2 ನಿಮಿಷ 3 ನಿಮಿಷದಲ್ಲಿ ಮುಗೀತದೆ ಅದು. ಸರ್, ಇದ್ರ ಕೆಳಗೆ ಕತ್ತಿ ಕಟ್ಟಿರ್ತಾರಲ್ಲ, ಈ ಕತ್ತಿನೆಲ್ಲಿಂದ ತರ್ತಾರೆ ಇವರು? ಬ್ಲೇಡ್ ನ ಬಾಲ್ ಅಂತ ಹೇಳ್ತೇವೆ, ಶಾರ್ಪ್ ಇರ್ತದೆ ಒಂದು ಕತ್ತಿ, ಅದು ಅಂಗಡಿಗಳಲ್ಲಿ ಸಿಗುತ್ತೆ. ಅದನ್ನು ಶಾರ್ಪ್ ಮಾಡಿರ್ತಾರೆ, ತುಂಬಾ ಶಾರ್ಪ್ ಮಾಡಿರ್ತಾರೆ. ಅದನ್ನು ಕಾಲಿಗೆ ಕಟ್ಟಿರ್ತಾರೆ. ಈ ಕೋಳಿ ಹಾರಿ ಕಾಲಲ್ಲಿ ಹೊಡೆಯುವಾಗ ಆ ಕತ್ತಿ ಎದುರ ಕೋಲಿಗೆ ತಾಗ್ತದೆ, ಎದೆಗೆ, ಕುತ್ತಿಗೆಗೆ, ಬೇರೆ ಬೇರೆ ಗಾಯ ತಾಗ್ತದೆ, ಅದಕ್ಕೆ ಗಾಯ ಆಗತ್ತೆ. ಆ ಗಾಯದಿಂದಲೇ ಕೋಳಿ ಸಾಯುವುದು. ಇದೆಲ್ಲ ಗಂಡು ಕೋಳಿಗಳಂದ್ರೆ ಹುಂಜಗಳೇ ಆಗಿರ್ತವೆ. ಹೆಟೆಗಳನ್ನ ಈ ಕಾದಾಟಕ್ಕೆ ಬಳಸಲ್ಲ ಸರ್. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಕೋಳಿಯ ಬೆಲೆ ಏನಿರುತ್ತೆ ಕಾದಾಡ್ಲಿಕ್ಕೆ? ಒಳ್ಳೊಳ್ಳೆ ತಯಾರಿ ಮಾಡಿದಂತ ಕೋಳಿ ಇದ್ರೆ, ಸಣ್ಣ ಪ್ರಮಾಣದ ಕೋಳಿಗಳು ಅಂತ ಹೇಳಿದ್ರೆ 2,000, 3,000, 5,000, 25,000 ಕೋಳಿಗಳೂ ಇವೆ. ಜಾತಿ ಕೋಳಿಗಳು, ಒಳ್ಳೆಯ ಬಣ್ಣ ಇರುವ ಕೋಳಿಗಳು ಅಂತ ಹೇಳಿ ಒಂದು 25,000 ಕೋಳಿಗಳು ಇವೆ. ಅದನ್ನೇ ಒಂದು ಬಿಸ್ನೆಸ್ ಮಾಡಿಕೊಂಡವರು ಇದ್ದಾರೆ. ಯಾಕಂದ್ರೆ ಕೋಳಿಗಳಿಗೂ ಅಷ್ಟು ಬೆಲೆ ಇದೆ. ನಿಮ್ಗೆ ಒಂದು 3 ಕೆಜಿ 4 ಕೆಜಿ ಬರುವಂತ ಕೋಳಿಗಳಿಗೆ ನಿಮ್ಗೆ ಸುಮಾರು 5,000 ರೂಪಾಯಿ ರೇಟ್ ಇದೆ. ಯಾಕಂತ ಹೇಳಿದ್ರೆ ಅದನ್ನು ಮನೆಯಲ್ಲಿ ಸಾಕ್ತಾರೆ, ಅದನ್ನು ಆರೈಕೆ ಮಾಡ್ತಾರೆ. ಹಿಡಿದಾಗ ಅದು ಬೊಬ್ಬೆ ಹೊಡೆಯದಾಗೆ, ಯಾಕಂದ್ರೆ ಅದಕ್ಕೆ ಅಭ್ಯಾಸ ಇರ್ತದೆ ಮನುಷ್ಯರ ಒಟ್ಟಿಗೆ ಪಳಗಿಕೊಂಡು. ಪಳಗದ ಕೋಳಿಗಳನ್ನ ಅಂಕಕ್ಕೆ ತರಲಿಕ್ಕೆ ಸಾಧ್ಯ ಆಗುದು. ಅದನ್ನು ಪಳಗಿಸ್ಬೇಕು. ಕೋಳಿ ಮನುಷ್ಯರ ಕೈಯಲ್ಲಿ ಅದು ಪಳಗಬೇಕು. ಯಾವ ರೀತಿ ಅಂದ್ರೆ ಟ್ರೈನಿಂಗ್ ಆಗುತ್ತೆ, ಅದಕ್ಕೆ ಟ್ರೈನಿಂಗ್ ಆಗುತ್ತೆ. ಅದು ಕೋಳಿಯನ್ನು ನೋಡಿದ ಕೂಡಲೇ ಅದಕ್ಕೆ ರೋಷ ಬರಬೇಕು, ಎದುರಿನ ಕೋಳಿಯನ್ನು ನೋಡಿದ ಕೂಡಲೇ ರೋಷ ಬರಬೇಕು. ಆ ರೀತಿಯಾಗಿ ಅದನ್ನು ಪಳಗಿಸ್ತಾರೆ. ಇದಕ್ಕೂ ಏನಾದ್ರೂ ಬೇರೆ ಬೇರೆ ಅಮಲ್ ಬರುವಂತ ವಸ್ತು ತಿನ್ನಿಸುವಂತದ್ದು, ಕುಡಿಸುವಂತ ಪದ್ಧತಿ ಏನಾದ್ರೂ ಇದೆನಾ ಸರ್? ಇಲ್ಲ, ಅಮಲು ಬರುವ ವಸ್ತುಗಳನ್ನು ತಿನ್ನಿಸುವುದಿಲ್ಲ, ಕುಡಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಅಮಲು ಬರುವಂತ ಇದನ್ನು ಕುಡಿಸಿದ್ರೆ ಮತ್ತೆ ಅದು ಅಲ್ಲಿಗೆ ಬಿದ್ದುಕೊಳ್ತದೆ, ಅದಕ್ಕೆ ಬೇಕಾಗಿ ಮಾಡುವುದಿಲ್ಲ. ಮಂಗಳೂರಿನ ಭೂಗತ ಜಗತ್ತು ಕೋಳಿ ಪಂದ್ಯದಲ್ಲಿ ಭಾರಿ ಆಸಕ್ತಿ ವಹಿಸಿತ್ತಲ್ಲ ಸರ್ ಒಂದು ಕಾಲದಲ್ಲಿ? ಖಂಡಿತವಾಗಿ. ಯಾಕಂದ್ರೆ ಈ ಕೋಳಿ ಪಂದ್ಯದಲ್ಲಿ ಮ್ಯಾನೇಜ್ ಮಾಡುವವರೇ ಆ ಭೂಗತ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂತವರು. ಯಾಕಂದ್ರೆ ಅವರು ಇದ್ದಾರೆ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಚರ್ಚೆಗಳು, ಗಲಾಟೆಗಳು ಆಗೋದಿಲ್ಲ. ಅಣ್ಣ ಇದ್ದಾರೆ ಅಂತ ಹೇಳಿ ಚಿಕ್ಕ ಪುಟ್ಟ ಚರ್ಚೆಗಳಾಗೋದಿಲ್ಲ. ಯಾಕಂತ ಹೇಳಿದ್ರೆ ಈ ಕೋಳಿ ಅಂಕಕ್ಕೆ ಬರುವವರು ಮೋಸ ಮಾಡುವವರು ಇರ್ತಾರೆ. ಅದರಲ್ಲಿ ಹಣ ತಗೊಳ್ತಾರೆ, ಹೋಗಿ ಕೋಳಿ ಸೋತಿತ್ತು ಅಂತ ಹೇಳಿದ ಕೂಡ ಆ ಕಡೆ ಹೋಗಿ ಬಿಡ್ತಾರೆ, ಓಡಿ ಹೋಗಿ ಬಿಡ್ತಾರೆ. ಅವರು ಗುರ್ತವೇ ಇರುವುದಿಲ್ಲ, ಪರಿಚಯವೇ ಇರುವುದಿಲ್ಲ. ರೆಗ್ಯುಲರ್ ಆಗಿ ಬರುವವರದ್ದು ಎಲ್ರಿಗೂ ಪರಿಚಯ ಇರ್ತದೆ. ಸಾಮಾನ್ಯವಾಗಿ ಒಂದು ಕೋಳಿ ಅಂಕಕ್ಕೆ ಅಂತ ಹೇಳಿ ಹೋದ್ರೆ ಅದರಲ್ಲಿ ರೆಗ್ಯುಲರ್ ಆಗಿ ಕೋಳಿ ಅಂಕಕ್ಕೆ ಹೋಗುವವರು ಇರ್ತಾರೆ. ಅಂದ್ರೆ ಅವ್ರದೆಲ್ಲ ಪರಿಚಯ ಇರ್ತದೆ. ಈ ಪರಿಚಯ ಇಲ್ಲದವರು, ಹೊಸಬರು ಹೋದವರು ಸೋತಿತ್ತು ಅಂತ ಹೇಳಿದ ಕೂಡಲೇ ಹಣ ಇಟ್ಕೊಂಡು ಹೋಗಿಬಿಡ್ತಾರೆ, ಕಾಲು ಕೀಳ್ತಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕೇವಲ ಬಾಯಿ ಮಾತ್ರಲ್ಲೇ ಹಣ ಕಟ್ಟುವುದು, ಅದರಲ್ಲಿ ಸಾವಿರಾರು ರೂಪಾಯಿಗಳ ಬಾಜಿ ಅದರ ಮೇಲೆ ನಡೀತದೆ. ಸೊ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದ ಜೂಜೆ ಆಗಿತ್ತು ಕೋಳಿ ಅಂಕ. ಈಗಲೂ ಸಹ ಅವಕಾಶ ಸಿಕ್ಕಿದ್ರೆ ಇದು ಸಹ ದೊಡ್ಡ ಜೂಜೆ, ಚಿಕ್ಕ ಜೂಜೆ ಏನಲ್ಲ. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷಕ್ಕೆ ಜೂಜು ಕಟ್ಟಿದಂತ ನಿದರ್ಶನಗಳಿವೆ.
ಕಡಂದಲೆ ಅಂತ ಒಂದು ಕೋಳಿ ಅಂಕದ ಸಂದರ್ಭದಲ್ಲಿ ಅಲ್ಲಿ 5 ಲಕ್ಷ 10 ಲಕ್ಷ ಜೂಜು ಕಟ್ತಾರೆ. ಮುಂಬೈನಿಂದ ಹೋಟೆಲ್ ಉದ್ಯಮಿಗಳೆಲ್ಲ ಬರ್ತಾರೆ ಆ ಜೂಜಿಗೆ. ಕುಂದಾಪುರ ಕಡೆಯಲ್ಲಿ ನಡೆಯುವಂತಹ ಕೋಳಿ ಅಂಕದಲ್ಲಿ ಲಕ್ಷಾಂತರ ರೂಪಾಯಿ ಜೂಜು ಕಟ್ತಾರೆ. ಅದರಿಂದಾಗಿ ಅದಕ್ಕಾಗಿಯೇ ಕಾದು ಕೂತುಕೊಳ್ಳುವವರು ಇದ್ದಾರೆ, ಅಲ್ಲಿಗೆ ಹೋಗಿ ಕೋಳಿ ಅಂಕ ಕಟ್ಟಬೇಕು ಅಂತ ಹೇಳಿ. ಅಲ್ಲ, ಈಗ ನಡೀತಿಲ್ಲ. ಈಗ ಏನಾಗಿದೆ ಅಂದ್ರೆ ಜೂಜು ಮೊದಲಾದ್ರೆ ಪ್ರತಿ ವಾರ ನಡೀತಾ ಇತ್ತು, ವಾರಕ್ಕೆ 2 ಸಾರಿ ನಡೀತಾ ಇತ್ತು. ಮೊದಲೆಲ್ಲ ಸಾರಾಯಿ ಅಂಗಡಿಗಳ ಬಾಗಿಲಲ್ಲಿ ಈ ಸಾರಾಯಿ ವ್ಯಾಪಾರಕ್ಕೆ ಬೇಕಾಗಿ ಕೋಳಿ ಜೂಜು ನಡೀತಾ ಇತ್ತು. ಅದನಂತರ ಸಾರಾಯಿ ಅಂಗಡಿ ಎಲ್ಲ ಹೋದ ಮೇಲೆ ವೈನ್ ಶಾಪ್ ಬಾರ್ಗಳು ಬಂದ ಮೇಲೆ ವೈನ್ ಶಾಪ್ ಬಾರ್ನವರು ಸಹ ಇದನ್ನು ಅರೇಂಜ್ ಮಾಡ್ತಾ ಇದ್ರು. ಅದು ಸಹ ಪೊಲೀಸ್ ಅಧಿಕಾರಿಗಳ ನಿಲುವಿನ ಮೇಲೆಗೆ ಇದೆ ಸರ್. ಈ ಕೋಳಿ ಬಿಟ್ರೆ ನಮ್ದು ಗೆಲುವು ಗ್ಯಾರಂಟಿ ಅಂತ ಹೇಳಿ ಖಂಡಿತವಾಗಿ. ಕೆಲವು ಕೋಳಿಗಳು ಜಾತಿ ಕೋಳಿಗಳಂತ ಇರ್ತವೆ. ಅದಕ್ಕೆ ಒಂದೊಂದು ಕೋಳಿಗೆ ಒಂದೊಂದು ಜಾತಿ ಅಂತ ಇರ್ತದೆ. ನಿಮ್ಗೆ ಒಂದೊಂದು ಬಣ್ಣ ಅಂತ ಇರ್ತದೆ. ಕೋಳಿಯ ಪುಕ್ಕಗಳಿರ್ತೇವಲ್ಲ, ಆ ಬಣ್ಣಗಳಿರ್ತವೆ. ಅದಕ್ಕೆ ನಿಮ್ಗೆ ವಿಶೇಷ ಅಂದ್ರೆ ಇದಕ್ಕೆ ಒಂದು ಪಂಚಾಂಗವೇ ಇದೆ, ಕುಕ್ಕುಟ ಪಂಚಾಂಗ ಅಂತ ಹೇಳಿ. ಯಾವ ಯಾವ ದಿನ ಯಾವ ಯಾವ ಬಣ್ಣದ ಕೋಳಿಗಳು ಗೆಲ್ತದೆ ಎನ್ನುವುದನ್ನ ಸ್ಪಷ್ಟವಾಗಿ ನಮೂದಿ ಮಾಡುವಂತಹ ಒಂದು ಪುಸ್ತಕ ಇದೆ, ಕುಕ್ಕುಟ ಪಂಚಾಂಗ ಅಂತ ಹೇಳಿ. ಕುಕ್ಕುಟ ಅಂದ್ರೆ ಕೋಳಿ. ಆ ಪಂಚಾಂಗದ ಆಧಾರದಲ್ಲಿ ದಿನದ ಲೆಕ್ಕದಲ್ಲಿ ಅಂದ್ರೆ ಬುಧವಾರ, ಆದಿತ್ಯವಾರ, ಯಾವ ನಕ್ಷತ್ರ, ಯಾವ ತಿಂಗಳು, ಈ ಲೆಕ್ಕದಲ್ಲಿ ಅದಕ್ಕೊಂದು ಪಂಚಾಂಗ ಇದೆ. ಅದಕ್ಕೂ ಒಂದು ದಿನ ಗಳಿಗೆ ಎಲ್ಲ ಇದೆ. ದಿನ ಗಳಿಗೆ ಎಲ್ಲ ಇದೆ. ಮಧ್ಯಾಹ್ನದ ಒಳಗೆ ಕಟ್ಟಬೇಕಾ, ಮಧ್ಯಾಹ್ನದ ನಂತರ ಕಟ್ಟಬೇಕಾ, ಸಂಜೆ ಕಟ್ಟಬೇಕಾ, ಮಧ್ಯಾಹ್ನ ಕಟ್ಟಬೇಕಾ ಅಂತ ಹೇಳಿ. ಸೊ ರಾವು ಕಾಲದಲ್ಲಿ ಕಟ್ಟಬೇಕಾ, ಗುಳಿ ಕಾಲದಲ್ಲಿ ಕಟ್ಟಬೇಕಂತ ಹೇಳಿ ಆ ರೀತಿಯೂ ಇದೆ. ಆದ್ರಿಂದಾಗಿ ಅದು ಒಂದು ಶಾಸ್ತ್ರಬದ್ಧ ಒಂದು ಕೋಳಿಗಳ ಕಾಳಗ. ಅದು ಕೋಳಿನ ತಗೊಂಡು ಹೊತ್ತಿಗೆ ಅದ್ರೊಟ್ಟಿಗೆ ಒಂದು ಟೀಮೇ ಹೋಗ್ತಿತ್ತ ಸರ್ ಹಿಂದೆಲ್ಲ. ಒಬ್ಬ ಒಂದು ಕೋಳಿ ಇಟ್ಕೊಂಡು ಹೋದ್ರೆ ಅವರೊಟ್ಟಿಗೆ ಒಂದು 4 ಮಂದಿ ಹೋಗ್ತಾರೆ. ಯಾಕಂದ್ರೆ ಅವರಿಗೆಲ್ಲರೂ ವಿಶ್ವಾಸ ಇರ್ತದೆ ನಮ್ಮ ಕೋಳಿ ಗೆಲ್ತದೆ ಅಂತ ಹೇಳಿ. ಯಾಕಂದ್ರೆ ಅವರೆಲ್ಲ ಬಾಜಿ ಕಟ್ಲಿಕ್ಕೆ ಹೋಗುವವರು, ಹಣ ಕಟ್ಲಿಕ್ಕೆ ಹೋಗುವವರು. ಅದರಿಂದ ಒಂದು ಕೋಳಿ ಗೆಲ್ತದಂತಾದ್ರೆ ಅದರಲ್ಲಿ ಸಾವಿರಾರು ರೂಪಾಯಿಗಳ ಬಾಜಿ ಅದರ ಮೇಲೆ ನಡೀತದೆ. ಕೋಳಿ ಅಂಕ ಈಗಲೂ ಸಹ ಅವಕಾಶ ಸಿಕ್ಕಿದ್ರೆ ಇದು ಸಹ ದೊಡ್ಡ ಜೂಜೆ, ಚಿಕ್ಕ ಜೂಜು ಏನಲ್ಲ. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷಕ್ಕೆ ಜೂಜು ಕಟ್ಟಿದಂತ ನಿದರ್ಶನಗಳಿವೆ. ಮುಂಬೈನಿಂದ ಹೋಟೆಲ್ ಉದ್ಯಮಿಗಳೆಲ್ಲ ಬರ್ತಾರೆ ಆ ಜೂಜಿಗೆ. ನಡೆಯುವಂತಹ ಕೋಳಿ ಅಂಕದಲ್ಲಿ ಲಕ್ಷಾಂತರ ರೂಪಾಯಿ ಜೂಜು ಕಟ್ತಾರೆ. ಅದರಿಂದಾಗಿ ಅದಕ್ಕಾಗಿಯೇ ಕಾದು ಕೂತುಕೊಳ್ಳುವವರು ಇದ್ದಾರೆ, ಅಲ್ಲಿಗೆ ಹೋಗಿ ಕೋಳಿ ಅಂಕ ಕಟ್ಟಬೇಕು ಅಂತ ಹೇಳಿ. ಅವ್ರು ಉಡುಪಿಯಲ್ಲಿದ್ದಾಗ ಒಬ್ರು ಪರ್ಮಿಷನ್ ಕೇಳಲಿಕ್ಕೆ ಹೋದಾಗ ಅವ್ರು ಯಾವ ರೀತಿ ಹೇಳಿದ್ರು ಅಂತ ಹೇಳಿ ಭಾರಿ ಸುದ್ದಿ ಆಗಿತ್ತಲ್ಲ ಸರ್ ಅದೊಂದು. ಅದು ಬ್ರಹ್ಮ ಅವರ ಲಿಮಿಟ್ಸ್ ಅಲ್ಲಿ ಒಂದು ಕೋಳಿ ಅಂಕ ಮಾಡಬೇಕು ಅಂತ ಹೇಳಿ ಒಂದು 4 ಮಂದಿ ಸ್ಥಳೀಯ ಪ್ರಮುಖರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಪೊಲೀಸ್ ಸ್ಟೇಷನ್ ಹೋಗಿ ಸಬ್ ಇನ್ಸ್ಪೆಕ್ಟರ್ ಮಾತಾಡಿದಾಗ ಅವರು ಹೇಳಿದ್ರು SP ಅವರು ಪರ್ಮಿಷನ್ ಕೊಡ್ಲಿಕ್ಕೆ ಒಪ್ಪುವುದಿಲ್ಲ, ನೀವು SP ಅವ್ರ ಹತ್ರ ಮಾತಾಡಿ ಅಂತ ಹೇಳಿ. ಆದ್ರಿಂದಾಗಿ ಅವರು SP ಆಫೀಸಿಗೆ ಬಂದು ಇವ್ರ ಹತ್ರ ಮಾತಾಡಿದ್ರು. ಅವರು ಆಗ್ಲೇ ಕೇಳಿದ್ರು, ನಿಮ್ಮನ್ನು ನಮ್ಮಲ್ಲಿಗೆ ಕಳಿಸಿದ್ದು ಯಾರು ಅಂತ. ಸಬ್ ಇನ್ಸ್ಪೆಕ್ಟರ್ ಕಳಿಸಿದ್ರು ಸಾಧ್ಯವಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಅಂತ ಅಧಿಕಾರ ಇಲ್ಲ. ಕೋಳಿ ಅಂಕಕ್ಕೆ ಯಾವುದೇ ರೀತಿಯ ಅಧಿಕೃತ ಪರವಾನಗಿ ಅಂತ ಇಲ್ಲ. ಇದು ಏನಿದ್ರು ಮೌಖಿಕವಾಗಿ ನಡೆಯುವಂತದ್ದು, ತೆರೆ ಮೇರೆಯಲ್ಲಿ ನಡೆಯುವಂತದ್ದು, ಪೊಲೀಸರು ದಾಳಿ ಮಾಡದಾಗೆ ನೋಡಿಕೊಳ್ಳುವಂತದ್ದು. ಆದ್ದರಿಂದಾಗಿ ಅವರು SP ಹತ್ರ ಹೇಳಿದ್ರು ಹೀಗೆ ಅವರು ಹೇಳಿದ್ರು ಇಲ್ಲ, ನಾವು ಅದು ಜೂಜು, ಇದು ಗ್ಯಾಮ್ಲಿಂಗ್, ಅದಕ್ಕಾಗಿ ನಾವು ಅವಕಾಶ ಕೊಡುದಿಲ್ಲ ಅಂತ ಹೇಳಿದ್ರು. ಆಗ ಅವರು ಇಲ್ಲ, ಅದು ಟ್ರೆಡಿಷನಲ್, ಹೀಗೆ ಜಾತ್ರೆ ಇದೆ, ಆ ಜಾತ್ರೆಯ ಕಾರಣಕ್ಕಾಗಿ ನಾವು ಕೋಳಿ ಅಂಕ ಮಾಡಲೇಬೇಕು, ಮತ್ತೆ ನೆಲಕ್ಕೆ ರಕ್ತ ಬೀಳಬೇಕು, ಇಲ್ಲದೆ ಅದು ಮಾನವ ರಕ್ತ ಬೀಳುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಬೇಕಾಗಿ ನಾವು ಕೋಳಿಯ ರಕ್ತವನ್ನು ಬೀಳಿಸಿ, ಮತ್ತೆ ಕೋಳಿ ಒಂದು ಆಹಾರ ಪದಾರ್ಥ, ಆಹಾರ ವಸ್ತುವಾಗಿರುವುದರಿಂದ ಅದರ ರಕ್ತವನ್ನು ಬೀಳಿಸಿ ಆ ದುಷ್ಟ ಶಕ್ತಿಗಳನ್ನು ಸಂಪ್ರೀತಿಗೊಳಿಸುವುದು, ಈ ರೀತಿಯಾಗಿ ಅವರ ಮನವೊಲಿಸಿದೆ. ಆಯ್ತು, ನೀವು ಅವರು ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರು ಈಗ ಅವರು ಬಂದಿದ್ದಾರೆ, ಸಂಪ್ರದಾಯ ಇದೆ, ಅವ್ರದ್ದು ಸಂಪ್ರದಾಯ ಇದೆ, ಸಂಪ್ರದಾಯ ಅಂತ ಹೇಳ್ತಾರೆ, ಒಂದು ಸಂಗತಿ ಮಾಡಿ ಅವರ ಸಂಪ್ರದಾಯ ಪ್ರಕಾರ ನೀವು ಒಂದು 4 ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ಅಲ್ಲಿ ಪೋಸ್ಟಿಂಗ್ ಮಾಡಿ ಅವರು ಕ್ಯಾಮರಾ ಇಟ್ಕೊಂಡು ಹೋಗ್ಲಿ, ಏನಾದ್ರೂ ಅಹಿತಕರ ಘಟನೆ ಆದ್ರೆ ಮತ್ತೆ ನಡೀತದ ಗಮನಕ್ಕೆ ಬಂದ್ರೆ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಅವ್ರು ಮಾಡ್ಲಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಇವರನ್ನು ಕಳಿಸಿಕೊಟ್ರು. ಅವರು ಕೋಳಿ ಅಂಕ ದಿವಸ 4 ಪೊಲೀಸರು ಹೋದ್ರು, ಕ್ಯಾಮರಾ ಇಟ್ಕೊಂಡು ಹೋದ್ರು, ವಿಡಿಯೋ ಕ್ಯಾಮರಾ ತಗೊಂಡು ಹೋದ್ರು, ವಿಡಿಯೋ ಕ್ಯಾಮರಾ ಇಟ್ಕೊಂಡು ಹೋದ್ರು. ಆಗ ಯಾರು ಮುಂದೆ ಬರ್ಲಿಲ್ಲ, ಒಂದು ಜೋಡಿ ಕೋಳಿ ಕಟ್ಟಿದ್ರು, ಅಲ್ಲಿಗೆ ಕೋಳಿ ಅಂಕ ಪರ್ಯಾವಸಾನ ಆಯ್ತು. ಅದನಂತರ ಯಾರು ಕೋಳಿ ಅಂಕ ಪರ್ಮಿಷನ್ ಕೇಳಲಿಕ್ಕೂ ಇವ್ರ ಹತ್ರ ಬರ್ಲಿಲ್ಲ, ಸುದ್ದಿಯೂ ಹೋಗ್ಲಿಲ್ಲ. ಮತ್ತೆ ಅಲ್ಲಲ್ಲಿ ಕೆಲವು ಕಡೆಯಲ್ಲಿ
ಚಿಕ್ಕ ಪುಟ್ಟ ಕೋಳಿ ಅಂಕಗಳು ಮಾಡ್ತಾ ಇದ್ರು, ಅದಕ್ಕೆ ಪೊಲೀಸರು ರೈಡ್ ಮಾಡ್ತಾ ಇದ್ರು. ಸೊ ಒಟ್ಟಾರೆಯಾಗಿ ಕೇಸು ಸರ್ ಈಗ ಮಾಡ್ತಾ ಇದ್ರು. ಸ್ಟ್ರಿಕ್ಟ್ ಆಗಿದ್ದಾರೆ. ಆದ್ರೆ ಅರುಣ್ ಕುಮಾರ್ ಅವರು ಅದೇ ರೀತಿ ಸ್ಟ್ರಿಕ್ಟ್ ಇದ್ದಾರೆ. ಇಲ್ಲಿ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಆ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ. ಈ ವಿಡಿಯೋ ವೈರಲ್ ಆಗದೆ ಇರ್ತಾ ಇದ್ರೆ ಪೊಲೀಸರು ಅದಕ್ಕೆ ರೈಡ್ ಮಾಡ್ತಾ ಇರ್ಲಿಲ್ಲ. ಏನು ಸಂಜೆವರೆಗೆ ಮಾಡ್ತಾರೆ, ಅಲ್ಲಿಗೆ ಮುಗೀತದೆ ಅಂತ ಹೇಳಿ ನಿಂತುಕೊಂಡು ವೇಟ್ ಮಾಡ್ತಾ ಇದ್ರು. SP ಅವರ ಗಮನಕ್ಕೂ ಬರ್ತಾ ಇರ್ಲಿಲ್ಲ. ಆ ವಿಡಿಯೋ ವೈರಲ್ ಆಗಿ 23 ಮಂದಿ ಅರೆಸ್ಟ್ ಆದ್ರು. ಹೌದು, ಇತ್ತೀಚಿನ ದಿನದಲ್ಲಿ ಕೋಳಿ ಅಂಕವನ್ನೇ ಎಲ್ಲೂ ಮಾಡ್ತಾ ಇರ್ಲಿಲ್ಲ. ಅದರಿಂದಾಗಿ ಕೋಳಿ ಅಂಕ ಮಾಡಿದಾಗ ಪೊಲೀಸರು ರೈಡ್ ಮಾಡಿದ್ದಾರೆ.